ಓಂ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ನಿತ್ಯ ಜೀವನದಲ್ಲಿ ಭಗವದ್ಗೀತೆ ಅಥವಾ ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂಥ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ನಾವು ಒಂದು ತತ್ವಭರಿತ ಒಂದು ಕಥೆಯಿಂದ ಆರಂಭ ಮಾಡ್ತಾ ಇದ್ದೀವಿ. ಇಬ್ಬರು ಸಾಧುಗಳು ಒಂದು ಆಶ್ರಮದ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು. ಆಶ್ರಮದ ಮೇಲ್ಗಡೆಗೆ ಸಾಮಾನ್ಯವಾಗಿ ಯಾರಾದರೂ ಸ್ವಾಮೀಜಿ ಇದ್ರೆ ಆಶ್ರಮದಲ್ಲಿ ಧ್ವಜ ಇರುತ್ತೆ. ಆಶ್ರಮದಲ್ಲಿ ಸ್ವಾಮೀಜಿ ಇಲ್ಲ ಅಂತಂದ್ರೆ ಧ್ವಜ ಅಲ್ಲಿ ಇರುವುದಿಲ್ಲ. ಅಲ್ಲಿ ಆಶ್ರಮದ ಮೇಲೆ ಒಂದು ಧ್ವಜ ಇತ್ತು. ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಧ್ವಜ ಹಾರಾಡ್ತಾ ಇತ್ತು. ಅವರಿಬ್ಬರು ಆ ಒಂದು ಧ್ವಜವನ್ನು ಕುರಿತು ಒಂದಿಷ್ಟು ವಾದ ವಿವಾದಗಳನ್ನ ಮಾಡ್ತಾ ಇದ್ರು. ಒಬ್ಬ ಹೇಳ್ತಾ ಇದ್ದ ಧ್ವಜ ಅನ್ನುವಂಥದ್ದು ಅಲುಗಾಡ್ತಾ ಇದೆ. ಇನ್ನೊಬ್ಬ ಹೇಳ್ದ ಇಲ್ಲ ಇಲ್ಲ ಧ್ವಜ ಅಲ್ಲ, ಗಾಳಿ ಅಲುಗಾಡ್ತಾ ಇದೆ, ಅದರಿಂದ ಧ್ವಜ ಅಲುಗಾಡ್ತಾ ಇದೆ. ಸಾಮಾನ್ಯವಾಗಿ ವಾದದಲ್ಲಿ ನಾನು ಹೇಳಿದ್ದು ಸರಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಅದರಿಂದ ಅವರಿಬ್ಬರ ನಡುವೆ ಬಹಳಷ್ಟು ವಾದ ವಿವಾದಗಳಾಯಿತು. ಆವಾಗ ಅದೇ ಮಾರ್ಗದಲ್ಲಿ ಅಲ್ಲಿ ಒಬ್ಬ ಹಿರಿಯ ಸ್ವಾಮೀಜಿ ಬಂದು ಕೇಳಿದ್ರು, ಏನ್ ನಡೀತಾ ಇದೆ ಇಲ್ಲಿ? ಹೇಳಿದ್ರು ಅವ್ರು ಹೀಗೆ ಅಂತ. ಅವರಂದ್ರು, ಧ್ವಜವೂ ಅಲುಗಾಡ್ತಾ ಇಲ್ಲ, ಗಾಳಿಯೂ ಬೀಸ್ತಾ ಇಲ್ಲ, ನಿನ್ನ ಮನಸ್ಸು ಅಲುಗಾಡ್ತಾ ಇದೆ. ಗಮನಿಸಿ, ಈ ಮೂಲ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋದು ಬಹಳ ಅತ್ಯಗತ್ಯವಾಗ್ತದೆ. ಗಮನಿಸಿ, ನಮ್ಮ ಮನಸ್ಸು ಅಂತಂದ್ರೆ ನಮ್ಮ ವ್ಯಕ್ತಿತ್ವದ ಮೇಲ್ಮೈ ಅಷ್ಟೇ. ಎಷ್ಟೇ ದೊಡ್ಡದಾಗಿರ್ತಕ್ಕಂತಹ ಬಿರುಗಾಳಿ ಬಂದರೂ ಸಮುದ್ರದ ಮೇಲ್ಮೈಯಲ್ಲಿ ಮಾತ್ರ ಕಂಪನ ಅನ್ನುವಂಥದ್ದು ಘಟಿಸ್ತದೆ. ಸಮುದ್ರದ ಅಂತರಾಳದಲ್ಲಿ ಯಾವುದೇ ರೀತಿಯ ಕಂಪನ ಅನ್ನುವಂಥದ್ದು ಇರೋದಿಲ್ಲ. ಮೇಲ್ಭಾಗದಲ್ಲಿ ಬಿರುಗಾಳಿ ಬೀಸಿದಾಗ ಅಲೆಗಳು ಮಾತ್ರ ಅಲುಗಾಡ್ತವೆ, ಅಲೆಗಳು ಮಾತ್ರ ಮೇಲೆ ಕೆಳಗೆ ಓಡಾಡ್ತವೆ. ಸಮುದ್ರದ ಕೇಂದ್ರ ಬಿಂದು ಒಳಗಡೆಗೇನಿದೆ ಅದು ಸ್ಥಿರವಾಗಿರುತ್ತೆ, ಅಲುಗಾಡೋದಿಲ್ಲ. ಯಾಕಂದ್ರೆ ಗಾಳಿಗೆ ಅಲ್ಲಿ ಒಳಗಡೆಗೆ ಪ್ರವೇಶವಿಲ್ಲ. ಮನಸ್ಸು ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವದ ಅತ್ಯಂತ ಮೇಲ್ಮೈ, ಸೀಮೆ, ಅದೊಂದು ಗಡಿ. ಅದು ನಮ್ಮ ಆತ್ಮ ಅಲ್ಲ. ನಾನು, ನೀವು, ನಾನು, ಜಗತ್ತು, ನಾನು ಮತ್ತು ಜನರು ಬೇರೆ ಬೇರೆಯಲ್ಲಿ ಏನಾಗ್ತೀವಿ, ಏನದು? ಅದೇ ನಮ್ಮ ಮನಸ್ಸು. ಒಂದು ವೇಳೆ ಇಡೀ ಭೂಮಿಯಲ್ಲಿ ನಾವು ಒಬ್ಬರೇ ಏಕಾಂಗಿಯಾಗಿದ್ರೆ ಅಲ್ಲಿ ಯಾವುದೇ ಮನಸ್ಸೇ ಇರೋದಿಲ್ಲ. ಆದ್ರಿಂದಲೇ ಮನಸ್ಸನ್ನ ನಾಶ ಮಾಡಬೇಕು ಅನ್ನೋರು ಏಕಾಂಗಿಯಾಗಿರ್ಲಿಕ್ಕೆ ಇಷ್ಟಪಡ್ತಾರೆ. ತುಂಬಿದ ಸಂಸಾರದಲ್ಲೂ ಕೂಡ ತಾನು ಏಕಾಂಗಿ ಅಂತಕ್ಕಂಥ ರೀತಿಯಲ್ಲಿ ಭಾವಿಸುವವನ ಮನಸ್ಸು
ಬೇಗನೆ ಇಲ್ಲವಾಗ್ತದೆ. ಮನಸ್ಸು ಅಸೀಮಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮನಸ್ಸೊಂದು ಬೌಂಡ್ರಿ ಇದೆ, ಅದಕ್ಕೊಂದು ಸೀಮೆ ಇದೆ. ಆದರೆ ನಾವು ನಮ್ಮ ಸ್ವಭಾವ, ನಮ್ಮ ಸ್ವರೂಪ ಅಸೀಮ. ಮನಸ್ಸು ಅನ್ನುವಂಥದ್ದು ನಾನು ಮತ್ತು ನೀವು ಅಥವಾ ನಾನು ಮತ್ತು ಜಗತ್ತು ಬೇರೆಯಾಗ್ತಕ್ಕಂಥ ಒಂದು ಮೇಲ್ಮೈಯಷ್ಟು ಒಂದು ಗಡಿ ಮಾತ್ರ. ಒಂದು ವೇಳೆ ಅಂತರಾಳಕ್ಕೆ ಇಳಿದ್ರೆ, ಒಳಗಡೆ ಇಳಿದು ನೋಡಿದರೆ ಅಲ್ಲಿ ನಾನು ನೀನು ಯಾವುದು ಕೂಡ ಇಲ್ಲವೇ ಇಲ್ಲ ಅಲ್ಲಿ. ಅಲ್ಲಿ ಎಲ್ಲವೂ ಕೂಡ ಒಂದೇ. ಯಾಕೆಂತಂದ್ರೆ ಆ ಅಂತರಾಳಕ್ಕೆ ಯಾವುದೇ ರೀತಿಯ ಬಿರುಗಾಳಿ ಅನ್ನುವಂಥದ್ದು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯ ಘಟನೆಗಳು ನಮ್ಮನ್ನ ಎಲ್ಲಿಯ ತನಕ ಕಂಪಿಸ್ತಾ ಇರ್ತಾವೋ ಅಲ್ಲಿಯವರೆಗೂ ಮಾತ್ರ ಮನಸ್ಸು ಅನ್ನುವಂಥದ್ದು ಇರುತ್ತೆ. ಒಬ್ಬ ಜರ್ಮನ್ ವಿಚಾರವಾದಿ ಹೆರಿಗಲ್ ಜಪಾನ್ನ ಝೆನ್ ಮಾಸ್ಟರ್ ಬಳಿ ಅನೇಕ ವರ್ಷಗಳ ಕಾಲ ಇದ್ದ. ಅವನ ಬೀಳ್ಕೊಡೆಯ ಸಮಾರಂಭ 3ನೇ ಮಹಡಿಯಲ್ಲಿ ನಡೀತಾ ಇತ್ತು. ಹಠಾತ್ತಾಗಿ ಭೀಕರವಾಗಿರ್ತಕ್ಕಂಥ ಭೂಕಂಪ ಸಂಭವಿಸಿತು. ಮರದ ಮನೆ ಭಯಂಕರವಾಗಿ ನಡುಗತೊಡಗಿತು. ಜನರೆಲ್ಲರೂ ಪ್ರಾಣ ಭಯದಿಂದ ಓಡ್ಲಿಕ್ಕೆ ಶುರು ಮಾಡಿದರು. ಹೆರಿಗಲ್ ಕೂಡ ಓಡ್ಲಿಕ್ಕೆ ಶುರು ಮಾಡಿದ. ಏನನ್ನಿಸ್ತೇನೋ, ಗುರುಗಳನ್ನ ಹಿಂತಿರುಗಿ ನೋಡಿದ, ಅವರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗುರುಗಳು ಕಣ್ಣು ಮುಚ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು, ಅವನು ಹೋದ, ಅವರ ಪಕ್ಕಕ್ಕೆ ಕೂತ್ಕೊಂಡ. ಭೂಕಂಪ ನಿಂತ ತಕ್ಷಣ ಗುರುಗಳು ಕಣ್ಣು ತೆರೆದರು. ಭೂಕಂಪ ಬರುವ ಮೊದಲು ಅವರ ಮಾತು ಎಲ್ಲಿ ನಿಂತಿತ್ತು ಅಲ್ಲಿಂದಲೇ ಅವರು ಮಾತನ್ನ ಮುಂದುವರಿಸಿದರು. ಹೆರಿಗಲ್ಗೆ ಆಶ್ಚರ್ಯ, ಇಷ್ಟೆಲ್ಲ ದೊಡ್ಡ ಘಟನೆ ಘಟಿಸಿದೆ, ಹೇಗೆ ನೀವು ಸ್ಥಿರವಾಗಿದ್ದೀರಿ, ಶಾಂತವಾಗಿ ಹೇಗಿರ್ಲಿಕ್ಕೆ ಸಾಧ್ಯ? ಗುರುಗಳು ಹೇಳ್ತಾರೆ, ಕಂಪನ ಎಲ್ಲ ಕೇವಲ ಹೊರಗೆ ಮಾತ್ರ. ನಾನು ಎಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಕಂಪನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೆಸರು ಆತ್ಮಜ್ಞಾನ. ಇಲ್ಲಿ ಹೋಗಿ ಸೇರುವಂಥದ್ದೇನಿದೆ ಅದಕ್ಕೆ ಹೆಸರು ಸಾಧನೆ. ಇಂದ್ರಿಯಗಳನ್ನು ಕೊಲ್ಲೋದಲ್ಲ, ಶರೀರವನ್ನು ಹಿಂಸಿಸೋದಲ್ಲ. ಗಮನಿಸಿ ನೀವು, ಎಷ್ಟೋ ಜನ ಇಂದ್ರಿಯಗಳ ಸಂವೇದನಾಶೀಲತೆಯನ್ನು ನಾಶ ಮಾಡಿಬಿಡ್ತಾರೆ. ಸೆನ್ಸಿಟಿವ್ನೆಸ್. ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಳ್ಳೋದು, ಮುಳ್ಳಿನ ಚಪ್ಪಲಿಯನ್ನು ಹಾಕ್ಕೊಳ್ಳೋದು, ಸುಡುವ ಬಿಸಿಲಿನಲ್ಲಿ ನಿಂತ್ಕೊಳ್ಳೋದು, ವಿಚಿತ್ರವಾಗಿರ್ತಕ್ಕಂಥದ್ದನ್ನು ತಿಂದು ನಾಲಿಗೆಯ ರುಚಿಯನ್ನು ಸಾಯಿಸುವಂಥದ್ದು, ಕಹಿ ಬೇವಿನ ಚಟ್ನಿ ತಿನ್ನೋದು, ಅತ್ಯಂತ ತಂಪಾಗಿರ್ತಕ್ಕಂತಹ ನೀರಿನಲ್ಲಿ ಗಂಟಾನುಗಟ್ಟಲೆ ನಿಂತ್ಕೊಳ್ಳೋದು. ಇಂದ್ರಿಯಗಳನ್ನು ಕೊಲ್ತಕ್ಕಂಥ ವ್ಯವಸ್ಥೆ ಇದು. ಚರ್ಮದ ಸ್ಪರ್ಶ, ನಾಲಿಗೆಯ ರುಚಿ, ಮೂಗಿನ ವಾಸನೆ, ಕಣ್ಣಿನ ದೃಷ್ಟಿ, ಏನೆಲ್ಲ ಎಷ್ಟೆಷ್ಟೋ ಲಕ್ಷಾಂತರ ವರ್ಷಗಳ ವಿಕಾಸದ ಫಲವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಕೃಪೆ, ಆಶೀರ್ವಾದ ಭಗವಂತನಿಂದ. ಇಂತಹ ಇಂದ್ರಿಯಗಳನ್ನು ಮರಗಟ್ಟು ಹಾಗೆ ಮಾಡುವಂಥದ್ದು ಅಥವಾ ಸಾಯಿಸುವಂಥದ್ದು ಖಂಡಿತವಾಗಿಯೂ ಕೂಡ ಸಾಧನೆ ಅಲ್ಲ. ಒಂದು ವೇಳೆ ನಾವು ಆ ನಿಟ್ಟಿನಲ್ಲಿ ಏನಾದರೂ ಹೊರಟ್ರೆ ಅದೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಾಗ. ಗಮನಿಸಿ, ಜ್ಞಾನಿ ಆಗಿರ್ತಕ್ಕಂಥವನು ನಮಗೆ ಅಮೃತವನ್ನು ಕೊಡ್ತಾನೆ ಹೊರತು ವಿಷಯವನ್ನಲ್ಲ. ಅವನು ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯಗಳ ಜಾಗೃತಿಯನ್ನ, ಅವೇರ್ನೆಸ್ ಅದನ್ನು ಕಸ್ಕೊಳ್ಳೋದಿಲ್ಲ, ಬದಲಾಗಿ ಅದನ್ನು ಮತ್ತಷ್ಟು ಸೂಕ್ಷ್ಮಗೊಳಿಸ್ತಾನೆ. ನಮ್ಮ ಇಂದ್ರಿಯಗಳಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಅವುಗಳನ್ನು ಸಾಯಿಸೋದಲ್ಲ, ಮತ್ತೆ ಅವುಗಳನ್ನು ಎಷ್ಟು ಸಂವೇದನಾಶೀಲವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಎಷ್ಟು ಸೂಕ್ಷ್ಮಗೊಳಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಸೂಕ್ಷ್ಮ.
ಗಮನಿಸಿ, ಪ್ರತಿಯೊಂದರಲ್ಲಿಯೂ ಭಗವಂತನೇ ಇರೋದು. ಪ್ರತಿಯೊಂದು ಸೌಂದರ್ಯದಲ್ಲಿ, ಪ್ರತಿಯೊಂದು ಹೂವಿನಲ್ಲಿ, ಪ್ರತಿಯೊಂದು ಮರದಲ್ಲಿ, ಪ್ರತಿಯೊಂದು ಪ್ರಾಣಿಯಲ್ಲಿ, ಪ್ರತಿಯೊಂದು ಸ್ಪರ್ಶದಲ್ಲಿ ಆ ಪರಮಾತ್ಮನ ಅನುಭವ ನಮಗೆ ಆಗಬೇಕು. ಎಲ್ಲಿ ತನಕ ನಾವು ಪರಿಧಿಯಲ್ಲಿರ್ತೀವೋ, ಹ್ಮ್, ಎಲ್ಲಿ ತನಕ ನಾವು ಒಳಗಡೆಗೆ ಬರೋದಿಲ್ವೋ, ಅಲ್ಲಿ ತನಕ ಅದು ನಮಗೆ ಸಿಗೋದಿಲ್ಲ. ಗಮನಿಸಿ, ಸಮಾಧಿ ಜ್ಞಾನ, ಆತ್ಮಜ್ಞಾನ ಅಂದ್ರೆ ಏನ್ ಹೇಳಿ, ಏನ್ ಮಾಡ್ಬೇಕು ಅದಕ್ಕೆ? ಎಷ್ಟು ಇಂದ್ರಿಯಗಳು ಸೂಕ್ಷ್ಮವಾಗ್ತಾ ಹೋಗ್ತವೋ, ಎಷ್ಟು ವ್ಯಕ್ತಿ ಸಂವೇದನಾಶೀಲನಾಗ್ತಾನೋ, ಅಷ್ಟೇ ಚಿಂತಾಕ್ರಾಂತನಾಗ್ತಾನೆ. ಗಮನಿಸಿದರೆ ನೀವು, ಮೂರ್ಖರು, ಅಜ್ಞಾನಿಗಳು ಯಾವತ್ತಾದ್ರೂ ಚಿಂತಿತರಾಗಿರೋದನ್ನ ನೋಡಿದ್ದೀರಾ? ಅವರೆಲ್ಲ ಹೇಗಿರ್ತಾರೆ? ಪರಮಹಂಸರಾಗಿ ಏಕ್ದಮ್ ಶಾಂತ. ತಮ್ಮ ಮನೆ ಮುಂದೆ ಅವ್ರ ತಲೆ ಎಲ್ಲ ಆಡ್ಸ್ಕೊಂಡು ಕುಂತಿರ್ತಾರೆ ಆರಾಮಾಗಿ. ಯಾಕೆ? ಅವ್ರಿಗೆ ಯಾವ ಚಿಂತೆ ಇಲ್ಲವೇ ಇಲ್ಲ. ನಮಗೂ ಅಂಥ ಸ್ಥಿತಿ ಬೇಕಾ? ಒಂದು ವೇಳೆ ಅಂಥ ಸ್ಥಿತಿ ನಮಗೆ ಬೇಕಾದ್ರೆ ಈ ಥರದ ಸಾಧನೆಯನ್ನು ಏನು ಮಾಡ್ತಾ ಇರ್ತಾರೆ ಅವರಿಂದ ಹೋಗೋದು ಒಳ್ಳೆಯದು. ಯಾಕೆ? ನಮ್ಮನ್ನು ಕೊನೆಗೆ ಅವರು ಮೂಢರನ್ನಾಗಿ ಮಾಡ್ತಾರಷ್ಟೆ. ಗಮನಿಸಿ, ನೀವು ಹುಚ್ಚಾಸ್ಪತ್ರೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಯಾರಿಗೂ ಚಿಂತೆನೇ ಇರೋದಿಲ್ಲ. ಬೆಂಕಿ ಬಿದ್ದರೂ ನಿಶ್ಚಿಂತೆಯಿಂದಿರ್ತಾನೆ. ಆದರೆ ಆ ಮೂಢನ, ಮೂರ್ಖನ, ಹುಚ್ಚನ ನಿಶ್ಚಿಂತತೆಗೂ, ಭೂಕಂಪದ ಸಮಯದಲ್ಲಿ ಆ 3ನೆಯ ಮಹಡಿಯಲ್ಲಿ ಪ್ರಶಾಂತವಾಗಿ ಕುಳಿತಿದ್ದಂತಹ ಆ ಗುರುವಿನ ಪ್ರಶಾಂತತೆ, ನಿಶ್ಚಿಂತತೆಗೂ ಗುಣಾತ್ಮಕವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಅದರಿಂದ ಇಡೀ ಬೋಧ, ಇಡೀ ಜ್ಞಾನ ಅನ್ನೋದೇನಿದೆ, ಇಂದ್ರಿಯಗಳನ್ನು ಸಂವೇದನಾಶೀಲರನ್ನಾಗಿ ಮಾಡೋದು. ಗಮನಿಸಿ, ಓಡಿ ಹೋದ್ರು ಶಿಷ್ಯಂದ್ರೆಲ್ಲರೂ ಕೂಡ. ಶಿಷ್ಯರೆಲ್ಲ ಹೊರಗೆ ಓಡಿ ಹೋದ್ರು, ಗುರು ಕೂಡ ಓಡಿ ಹೋದ. ಆದರೆ ಓಡುವ ಶೈಲಿ ಬೇರೆಯಾಗಿದೆ. ಗುರು ಹೇಳ್ದ, ನೀವೆಲ್ಲಿ ಓಡಿ ಹೋಗ್ತಾ ಇದ್ದೀರಿ, ಅಲ್ಲಿಯೂ ಭೂಕಂಪ ಆಗ್ತಾ ಇದೆ. ನಿಮ್ಮ ಓಡುವಿಕೆಗೆ ಅರ್ಥವೇ ಇಲ್ಲ. ಯಾಕಂದ್ರೆ ಭೂಕಂಪ ಕೇವಲ 3ನೇ ಮಹಡಿಯಲ್ಲಿ ಮಾತ್ರ ಆಗಲಿಲ್ಲ, ಹೊರಗಡೆಯೂ ಅದೇ ಆಗ್ತಾ ಇತ್ತು. 2ನೇ ಮಹಡಿಯಲ್ಲೂ ಅದೇ ಆಗ್ತಾ ಇತ್ತು, 1ನೇ ಮಹಡಿಯಲ್ಲೂ ಅದೇ ಆಗ್ತಾ ಇತ್ತು, ಹೊರಗಡೆಯೂ ಕೂಡ ಭೂಕಂಪವೇ ಆಗ್ತಾ ಇತ್ತು. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡ್ತಾ ಇದ್ದೀವಿ ಅಷ್ಟೇ. ಆದ್ರೆ ನಾನು ಓಡಿದೆ. ಎಲ್ಲಿಂದ? ಪರಿಧಿಯಿಂದ ಕೇಂದ್ರದ ಕಡೆಗೆ, ಹೊರಗಡೆಯಿಂದ ಒಳಗಡೆಗೆ ಬಂದೆ ನಾನು. ನೀವು ಹೊರಗೆ ಹೋದ್ರಿ. ಯಾವಾಗ ವ್ಯಕ್ತಿ ತನ್ನ ಅಂತರಾಳಕ್ಕೆ ಜಾರಿಕೊಳ್ತಾನೋ, ಅಲ್ಲಿ ಯಾವುದೇ ರೀತಿಯ ಭೂಕಂಪ ಅನ್ನುವಂಥದ್ದು ತಲುಪಲಿಕ್ಕೆ ಸಾಧ್ಯ ಇಲ್ಲ, ಭೂಕಂಪ ಅನ್ನೋಂಥದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಂಸಾರದಲ್ಲಿದ್ರೇನು, ಆಶ್ರಮದಲ್ಲಿದ್ರೇನು, ಮನೆಯಲ್ಲಿದ್ರೇನು, ಹಿಮಾಲಯದಲ್ಲಿದ್ರೇನು, ನಾವಿನ್ನೂ ಪರಿಧಿಯಲ್ಲಿದ್ದೇವೆಯೋ, ನಾವಿನ್ನೂ ಮನಸ್ಸಿನ ಮಟ್ಟದಲ್ಲೇ ಇದ್ದೇವೋ, ನಾವಿಂದ್ರೂ ಇನ್ನೂ ಇಂದ್ರಿಯಗಳ ಮಟ್ಟದಲ್ಲೇ ಇದ್ದೇವೆಯೋ, ನಮಗೆ ತೊಂದರೆ ಇದ್ದೇ ಇರುತ್ತೆ. ಇಂದ್ರಿಯಗಳ ಸಂವೇದನಾಶೀಲತೆಯನ್ನು ನಾಶ ಮಾಡುವಂಥದ್ದು ಕ್ರಾಂತಿಯಲ್ಲ. ಯಾಕೆ? ಭಗವಂತನಿಂದ ಸಿಕ್ಕಿರ್ತಕ್ಕಂತಹ ಈ ಒಂದು ಸಂಪತ್ತನ್ನು ಕಳ್ಕೊಳ್ಳೋದು ಮೂಢತನ ಅಲ್ಲ. ಒಂದ್ಸರಿ ಹೀಗೆ ಆಗತ್ತೆ, ಒಬ್ಬ ಮಹಾತ್ಮನ ಗುರು ಸತ್ತು ಹೋಗ್ತಾನೆ. ಆ ಮಹಾತ್ಮ ಎಲ್ಲರೂ ಅವನನ್ನು ತಿಳ್ಕೊಂಡಿರ್ತಾರೆ. ನೋಡು, ಗುರು ಸತ್ರು ಇವನು ಅಳಲ್ಲ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾನೆ. ಶಿಷ್ಯರಿಗೆಲ್ಲ ಗಾಬರಿ ಆಗ್ಬಿಡುತ್ತೆ. ಕೇಳ್ತಾರೆ, ಯಾಕೆ ಯಾಕೆ ಅಳ್ತಾ ಇದ್ದೀಯ, ಯಾಕೆ ಈ ರೀತಿ ಅಳ್ತಾ ಇದೀಯ ನೀನು ಅಂತಾನೆ. ಯಾಕೆ ಅಳ್ಬಾರ್ದು? ಅಳೋದ್ರಲ್ಲೂ ಒಂದು ಖುಷಿ ಇದೆ. ಕಣ್ಣೀರಿನಿಂದ ಅವ್ರನ್ನ ನಾನು ಕಳಿಸಿಕೊಡ್ತಾ ಇದ್ದೀನಿ. ಕಣ್ಣೀರು ನನ್ನ ಪರಿಧಿಯಲ್ಲಿದೆ.
ನನ್ನ ಆತ್ಮತತ್ವಕ್ಕೆ ಏನೂ ಆಗಿಲ್ಲ. ಆತ್ಮ ಅನ್ನುವಂಥದ್ದು ಸಾಯೋದಿಲ್ಲ ನನಗೆ ಗೊತ್ತಿದೆ. ಆದರೆ ಸತ್ತು ಹೋಗಿರ್ತಕ್ಕಂಥ ಈ ಸುಂದರ ದೇಹ ಏನಿತ್ತು, ಇದು ನನಗೆ ಪ್ರಿಯವಾಗಿತ್ತು. ಇಂತಹ ಶರೀರ ಮತ್ತೆ ಸಿಗೋದಿಲ್ಲ. ಹೌದಾ? ಗಮನಿಸಿ, ಬದುಕನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡೋದಕ್ಕೆ ಹೆಸರು ಜ್ಞಾನ. ಅಳು ಬಂದಾಗ ಅಳು, ನಗು ಬಂದಾಗ ನಗು, ನಗಬೇಕು, ಅಳಬೇಕು, ಸಮತೆ ಶಮವಿರಬೇಕು. ರುಚಿಯನ್ನು ಅನುಭವಿಸುವಂಥದ್ದು ಜೀವನದಲ್ಲಿ ಯಾವುದನ್ನು ಕೂಡ ತ್ಯಾಗ ಮಾಡುವ ಅವಶ್ಯಕತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ತ್ಯಾಗ ಮಾಡೋ ಹಾಗೆ ಇದ್ದಿದ್ದರೆ ಅಥವಾ ತ್ಯಾಗ ಮಾಡಬೇಕಾಗಿದ್ದಿದ್ರೆ ಭಗವಂತ ಅದನ್ನು ಸೃಷ್ಟಿನೇ ಮಾಡ್ತಾ ಇರಲಿಲ್ಲ. ಈ ಪ್ರಕೃತಿಯಲ್ಲಿ ಏನೇನಿದೆ ಎಲ್ಲವನ್ನು ಅನುಭವಿಸಿ. ಆದರೆ ನಾವೆಲ್ಲಿರಬೇಕು? ನಾವು ಕೇಂದ್ರದಲ್ಲಿರಬೇಕು. ನಾವು ಗಲಾಟೆ ಮಾಡ್ಕೊಳ್ಬಾರ್ದು. ನಾವು ಅಳ್ತಾ ಕೂತ್ಕೊಳ್ಬಾರ್ದು. ನಮ್ಮಲ್ಲಿ ಕಂಪನ ಅನ್ನುತ್ತಿರಬಾರ್ದು. ಇಂದ್ರಿಯಗಳ ಕಂಪನ ಜೀವನದಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ. ಯಾಕಂದರೆ ಇಂದ್ರಿಯಗಳನ್ನು ಕೇಂದ್ರದ ಜೊತೆಗೆ ನಾವು ಜೋಡಿಸಿಲ್ಲ. ಮನಸ್ಸನ್ನು ಕೇಂದ್ರದ ಜೊತೆಗೆ ನಾವು ಜೋಡಿಸಿಲ್ಲ. ಒಂದು ವೇಳೆ 5 ಇಂದ್ರಿಯಗಳನ್ನು ನಾನು ಒಂದು ವೇಳೆ ಸೇರಿಸ್ತೀನೋ ಅದಕ್ಕೆ ಹೆಸರು ಸಮಾಧಿ. ನನ್ನಲ್ಲಿ ನಾನು ಸ್ಥಿರನಾಗ್ತೇನೋ ಅದಕ್ಕೆ ಹೆಸರು ಸಮಾಧಿ. ಅಲ್ಲಿ ಸ್ಥಿರವಾಗಿದ್ದ ಶ್ರೀಕೃಷ್ಣ, ಆದ್ರಿಂದ ಅದನ್ನು ರಾಸಲೀಲೆ ಅಂತ ಹೇಳ್ತಾರೆ. ಹೊರಗಡೆಗೆ ಏನೇನೆಲ್ಲ ಆಗ್ತಾ ಇತ್ತು, ಅವನು ಹೊರಗೆ ಬರಲೇ ಇಲ್ಲ. ಹೊರಗಡೆಗೆ ಗೋಪಿಯರನ್ನು ನರ್ತನೆ ಮಾಡ್ತಾ ಇದ್ರು. ಇಂದ್ರಿಯಗಳ ರಾಸಲೀಲೆ ನಡೀತಾನೆ ಇತ್ತು, ಕುಣಿತಾ ಇತ್ತು. ಹೊರಗಡೆ ಜಗತ್ತು ಒಂದು ಕ್ಷಣವೂ ಕೂಡ ಶಾಂತವಾಗಿರಲಿಲ್ಲ. ಆದರೆ ಅವನ ಕೇಂದ್ರ, ಅವನ ಅಂತಃಕರಣ ಸ್ಥಿರವಾಗಿತ್ತು. ಮನಸ್ಸಂದ್ರೆ ಏನು ಹೇಳಿ? ಅದೊಂದು ಧೂಳು. ಹಿಂದಿಂದ ನಿಂತ್ಕೊಂಡು ಕೂತಿರುತ್ತೆ. ಏನೇ ನೋಡಲಿ, ಏನೇ ಕೇಳಲಿ, ಏನೇ ಮುಟ್ಲಿ, ಏನೇ ಅನುಭವಿಸಲಿ, ಅದನ್ನು ಶುದ್ಧವಾಗಿ ನೋಡೋದೇ ಇಲ್ಲ. ಒಂದು ಕ್ಯಾಟಗರಿ ಮಾಡ್ತೀವಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಶ್ರೇಷ್ಠ, ಇದು ಕನಿಷ್ಠ. ಏನು ಮನಸ್ಸಂದ್ರೆ ನಮ್ಮ ಹಿಂದಿನ ಅನುಭವಗಳು, ಹಿಂದಿನ ನೆನಪುಗಳು, ಹಿಂದಿನ ಕಲ್ಪನೆಗಳು. ಕನ್ನಡಿ ಮೇಲೆ ಧೂಳಿದ್ದ ಹಾಗೆ, ಧೂಳು ಬಿದ್ದಾಗ ಕನ್ನಡಿಯ ಮುಖ ಹೇಗೆ, ಕನ್ನಡಿಯಲ್ಲಿ ಮುಖ ಹೇಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ವೋ, ದೇಹದ ಮೇಲಿನ ಹೊಳೆಯನ್ನ ತೊಳಿಲಿಕ್ಕೆ ನಾವು ಸ್ನಾನ ಮಾಡ್ತೀವಿ. ಮನಸ್ಸಿನ ಧೂಳನ್ನು ತೊಳಿಲಿಕ್ಕೆ ನಾವು ಸ್ವಲ್ಪ ಧ್ಯಾನ ಸಾಧನೆ ಅವಶ್ಯಕತೆ ಇದೆ. ಯಾವುದೇ ರೀತಿಯ ಕಲ್ಪನೆ, ಯಾವುದೇ ರೀತಿಯ ನೆನಪು, ಯಾವುದೇ ರೀತಿಯ ಧೂಳು ಇಲ್ಲದಾಗ ಮಾಡಬೇಕು. ಒಮ್ಮೆ ತುಳಸಿದಾಸರು ಶ್ರೀರಾಮನ ಭಕ್ತಿಯಲ್ಲಿ ಲೀನರಾಗಿದ್ರು. ವೃಂದಾವನದ ಕೃಷ್ಣನ ದೇವಸ್ಥಾನಕ್ಕೆ ಅವರು ಹೋಗಿದ್ರು. ತುಳಸಿದಾಸರು ಕೃಷ್ಣನ ಮೂರ್ತಿಯ ಮುಂದೆ ತಲೆವಾಗ್ಲಿಲ್ಲ. ಅವ್ರು ಹೇಳಿದ್ರು, ಹೇ ಕೃಷ್ಣ, ನೀನು ಕೈಯಲ್ಲಿ ಧನುರ್ಬಾಣ ಹಿಡಿಯೋ ತನಕ ನಾನು ನಿನ್ನ ಮುಂದೆ ತಲೆವಾಗೋದಿಲ್ಲ. ಯಾಕೆ? ನಾನು ರಾಮನ ಭಕ್ತ.
ಗಮನಿಸಿ, ನಾವಿನ್ನು ಇಂದ್ರಿಯ ಮಟ್ಟದಲ್ಲಿ, ಬೌದ್ಧಿಕ ಮಟ್ಟದಲ್ಲಿ ಇದ್ದೇವೆ. ಅಲ್ಲಿಂದ ಇನ್ನೂ ಕೂಡ ಬೆಳಿಲಿಲ್ಲ. ಅಲ್ಲಿ ನಾವು ಇನ್ನೂ ವಿಕಾಸವನ್ನು ಹೊಂದಲಿಲ್ಲ. ಗಮನಿಸಿ, ಸಾಕ್ಷಾತ್ ಭಗವಂತನೇ ನಮ್ಮ ಮುಂದೆ ಬಂದು ನಿಂತರೂ ಕೂಡ ನಮ್ಮ ಮನಸ್ಸು ತನ್ನ ಕಲ್ಪನೆಗೆ, ತನ್ನ ಷರತ್ತಿಗೆ ಅನುಗುಣವಾಗಿ ಅವನನ್ನು ಅಳೆಯುವ ಪ್ರಯತ್ನವನ್ನ ಮಾಡ್ತದೆ. ನಮ್ಮ ಕಲ್ಪನಾ ಲೋಕದಲ್ಲಿ ಭಗವಂತನಿಗೆ 1000 ಕೈಗಳ ಇದ್ರೆ ಅದಕ್ಕಿಂತ ಜಾಸ್ತಿ ಒಂದೇ ಒಂದು ಕೈ ಇದ್ರೂ ಕೂಡ ಅವನನ್ನು ನಾನು ಭಗವಂತ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಒಂದು ಎಕ್ಸ್ಟ್ರಾ ಇದ್ರೆ ಅದನ್ನು ಕಟ್ ಮಾಡಿ ಆಮೇಲೆ ನಾನು ಭಗವಂತವನ ಅಂತ ಒಪ್ಪಿಕೊಳ್ತೀನಿ, ಇಲ್ದೋದ್ರೆ ಇಲ್ಲ. ಒಂದು ವೇಳೆ 2 ಕೈ ಇಟ್ಕೊಂಡು ಬಂದ್ರೆ ನಾವಂತೀವಿ, ಹೋಗು ನೀನು ಸಹಸ್ರಬಾಹುವಾಗಿ ಬರಬೇಕು, ಇಲ್ದೋದ್ರೆ ನಾನು ಅದನ್ನ ಒಪ್ಲಿಕ್ಕೆ, ನಿನ್ನನ್ನು ಭಗವಂತ ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಹಾಗಿದ್ರೆ ಮಾತ್ರ ನನಗೆ ನಮಸ್ಕಾರ ಮಾಡ್ತೀನಿ. ಏನು ಮಾತಾಡ್ತಾ ಇದೀವಿ ನಾವು? ಯಾವ ಮಟ್ಟದಲ್ಲಿ ಇದೀವಿ ನಾವು? ಭಗವಂತನ ಮುಂದೆ ತಲೆ ಬಾಗುವುದಕ್ಕೂ ಶರಣಾಗತಿಯನ್ನ ಹೊಂದಲಿಕ್ಕೂ ಕೂಡ ನಮ್ಮ ಹತ್ರ ಷರತ್ತುಗಳಿವೆ. ನಾವು ಭಗವಂತನಿಗೆ ಶರಣಾಗತಿಯನ್ನು ಹೊಂದುತ್ತಾ ಇಲ್ಲ. ಮತ್ತೆ ಭಗವಂತನನ್ನ ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಬಾಗಿಸ್ಲಿಕ್ಕೆ ನೋಡ್ತೀವಿ ನಾವು. ಏನ್ ಹೇಳ್ತಾ ಇದ್ದಾರೆ ತುಳಸಿದಾಸರು? ನನ್ನ ಷರತ್ತನ್ನು ನೀನು ಪೂರೈಸಿದರೆ ಮಾತ್ರ ನಾನು ನಿನಗೆ ತಲೆ ಬಾಗ್ತೇನೆ. ಅಂದ್ರೆ ಏನರ್ಥ? ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡ್ಕೊಂಡು ಬಾ. ಶರಣಾಗತಿಯಲ್ಲೂ ಕೂಡ ಷರತ್ತು. ಒಬ್ಬ ಮನುಷ್ಯ ಮತ್ತೊಬ್ಬನ ಮನುಷ್ಯನ ಮುಂದೆ ಈ ರೀತಿಯಲ್ಲಿ ವರ್ತನೆ ಮಾಡೋದಿಲ್ಲ. ಪರಮಾತ್ಮನ ಮುಂದೆ ಈ ರೀತಿಯ ಶಿಷ್ಟತೆ. ಯಾಕಂದ್ರೆ ಮನಸ್ಸು ಪರಮಾತ್ಮನ ಶತ್ರು. ನನಗೆ ಯಾವುದು ಸೂಕ್ತ ಅನಿಸ್ತದೆ ಅದೇ ಸತ್ಯ, ಅದನ್ನೇ ವಾದನ ಮಾಡೋದು. ತರ್ಕದ ಅತಿರೇಕ. ಮನಸ್ಸು ಎಂತೆಂತಹ ತರ್ಕಗಳನ್ನ ನೀಡುತ್ತದೆ ಅಂತಂದ್ರೆ ಅದು ಅತಿರೇಕದಲ್ಲಿ ಅಸಂಬದ್ಧವಾಗಿ ವ್ಯವಹರಿಸ್ತದೆ. ಪ್ರತಿಯೊಂದು ತರ್ಕವನ್ನು ಕೂಡ ಒಂದು ವೇಳೆ ನಾವು ಅದರ ಕೊನೆಯ ಗಡಿಯ ತನಕ ಎಳೆದ್ರೆ ಏನಾಗುತ್ತೆ? ಅದೊಂದು ಮೂಢತನವಾಗ್ಬಿಡುತ್ತೆ ಅಷ್ಟೇ. ಓ ಹೆನ್ರಿ ಅಂತ ಹೇಳಿ ಒಬ್ಬ ಲೇಖಕ ಅವನೊಂದು ಕಥೆಯನ್ನು ಬರೀತಾನೆ, ಸಣ್ಣ ಸಣ್ಣ ಕಥೆಗಳು. ಆ ಕಥೆ ಎಷ್ಟು ಸುಂದರವಾಗಿದೆ ನೋಡಿ. ಒಂದು ಹಳ್ಳಿನಲ್ಲಿ ಒಂದು ಕೊಲೆ ಆಗುತ್ತೆ, ಒಂದು ಮರ್ಡರ್. ಅದು ಆತ್ಮಹತ್ಯೆ ಅಲ್ಲ, ಯಾರೋ ಕೊಂದಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಯಾರು ಕೊಂದಿದ್ದಾರೆ ಗೊತ್ತಿಲ್ಲ, ಒಂದು ಸುಳಿವೇ ಇಲ್ಲ. ಒಬ್ಬ ಪ್ರಸಿದ್ಧ ಪತ್ತೇದಾರನನ್ನ ಕರೆಸಲಾಯ್ತು. ಪತ್ತೇದಾರ ಸೂಕ್ಷ್ಮ ದರ್ಶಕದಿಂದ ಹೆಣವನ್ನ ಚೆಕ್ ಮಾಡ್ತಾನೆ. ಅವನ ಆ ಕೋಟಿನ ಮೇಲೆ ಒಂದು ಕೂದಲು ಬಿದ್ದಿತ್ತು. ಹೇಳ್ದವನು, ರಹಸ್ಯ ಗೊತ್ತಾಯ್ತು. ಕೊಲೆಗಾರ ಸಿಕ್ಕ. ಯಾರು ಗೊತ್ತಾ ಕೊಲೆಗಾರ? ಈ ಏನು ಕೂದಲು ಬಿದ್ದಿದೆ, ಈ ಕೂದಲು ಯಾರಿಗೆ ಸೇರಿದ್ದು, ಅವನೇ ಕೊಲೆಗಾರ. ಇವಾಗ ನಾವು ಮಾಡಬೇಕಾಗಿರೋದಿಷ್ಟೇ, ಏನು? ಈ ಮನುಷ್ಯನನ್ನು ಹುಡುಕಬೇಕು. ಆಶ್ಚರ್ಯಗೊಂಡ್ರು. 4-5 ದಿನ ನ್ಯೂಯಾರ್ಕ್ನ ಬೀದಿಗಳಲ್ಲಿ ಅಲೆದ್ರು. ಕೊನೆಗೆ ಒಂದು ಬಂದರಿನಲ್ಲಿ ಹಡಗನ್ನು ಹತ್ತುತ್ತಾ ಇದ್ದಂತ ಒಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತ ವ್ಯಕ್ತಿಯನ್ನ ಕಂಡ.
ಆ ವ್ಯಕ್ತಿಯು ತನ್ನ ತಲೆ, ಕಿವಿ ಎಲ್ಲ ಪೂರ್ತಿ ಮುಚ್ಕೊಳ್ಳೋ ಹಾಗೆ ಒಂದು ಟೊಪ್ಪಿಯನ್ನು ಹಾಕೊಂಡಿದ್ದ. ಪತ್ತೇದಾರ ಹೋಗಿ ಅವನನ್ನು ಹಿಡಿದ. ಇವನೇ ಕೊಲೆಗಾರ. ಅಧಿಕಾರಿಗಳಂದ್ರು, ಇವನೇ ಕೊಲೆಗಾರ ಅಂತ ಹೇಗೆ ಖಚಿತವಾಗಿ ಹೇಳ್ತೀರ ನೀವು? ಅವನ್ ಟೋಪಿ ತೆಗೆದು ನೋಡಿ. ಕೂದಲನ್ನು ತುದು ಹೊಂದಾಣಿಕೆ ಆಗ್ಲೇಬೇಕು. ಕೂದಲು ಹೊಂದಾಣಿಕೆ ಆದ್ರೆ ಆಯ್ತಷ್ಟೇ. ಟೋಪಿ ತೆಗೆದ್ರು, ದೊಡ್ಡ ತೊಂದರೆ ಆಯ್ತಲ್ಲಿ. ಯಾಕೆಂದ್ರೆ ಅವನು ಪೂರ್ತಿ ಬೋಳು ತಲೆಯವನಾಗಿದ್ದ. ಅವನ ತಲೆಯಲ್ಲಿ ಒಂದೇ ಒಂದು ಕೂದಲು ಕೂಡ ಇರಲಿಲ್ಲ. ನನ್ನ ತಲೆ ಬೋಳಾಗಿದೆ, ಕೂದ್ಲಿಲ್ಲ ಅಂತಕ್ಕಂಥ ನಾಚಿಕೆಯಿಂದಾಗಿ ಅವನು ಟೊಪ್ಪಿಯನ್ನು ಹಾಕೊಂಡಿದ್ದೆ ಹೊರತು ಅವನೇನು ಕೊಲೆಗಾರನಾಗಿರ್ಲಿಲ್ಲ. ಗಮನಿಸಿದ್ರ ನೀವು? ಆ ಪತ್ತೇದಾರ ಏನ್ ಹೇಳ್ದ? ಇದರಿಂದ ಒಂದು ಸಾಬೀತಾಗುತ್ತೆ, ಈತ ಕೇವಲ ಒಬ್ಬ ವ್ಯಕ್ತಿಯನ್ನ ಮಾತ್ರ ಕೊಲೆ ಮಾಡಿಲ್ಲ, ಕನಿಷ್ಠ 10 ಲಕ್ಷ ಜನರ ಕೊಲೆ ಮಾಡಿದ್ದಾನೆ. ಅದಕ್ಕೆ ಇವನ ತಲೆಯಲ್ಲಿ ಒಂದೇ ಒಂದು ಕೂಡ ಕೂದಲಿಲ್ಲ. ನಮ್ಮ ಮನಸ್ಸಿನ ತರ್ಕ ಅಂದ್ರೆ ಇದು. ಮನಸ್ಸು ತಾನೇನು ಹಠವನ್ನ ಹಿಡಿತದೆ, ತಾನೇನು ತರ್ಕವನ್ನ ಹಿಡ್ಕೊಂಡಿರತ್ತೆ, ಅದರಿಂದ ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ. ಪ್ರತಿಯೊಂದು ತರ್ಕವನ್ನು ಕೂಡ ಕೊನೆಯ ಅಂಚಿನವರೆಗೆ ಕೇಳ್ಕೊಂಡು ಹೋಗುತ್ತೆ. ಹುಚ್ಚರು ನಾವು ಅದನ್ನೇ ಮಾಡ್ತೀವಿ. ಎಂತೆಂತ ಜನ ಸಿಗ್ತಾರೆ. ಒಬ್ಬ ವ್ಯಕ್ತಿ ಬರೀ ಕೈ ತೊಳಿದಾನೆ ಇದ್ದ. ಇಷ್ಟು ಕೈ ತೊಳೆಯೋನು, ಮನೋವೈದ್ಯರು ಕೂಡ ಅವನನ್ನು ಹುಚ್ಚ ಅಂತ ಕರೆದ್ರು. ಅವನಂದ, ಅಲ್ಲ ಸರ್, ಕೈ ಗಲೀಜಾದ್ರೆ ಕೈ ತೊಳೆಯೋದಲ್ವಾ? ಒಮ್ಮೆ ತೊಳೆದ್ರೆ ಗಲೀಜು ಹೋಗದೆ ಇದ್ರೆ ಇನ್ನೊಂದ್ ಸರಿ, ಅವಾಗ್ಲೂ ತೊಳೆದೇ ಇದ್ರೆ ಮತ್ತೊಂದ್ ಸರಿ. ಹಾಗೆ ನಾನು 300 ಬಾರಿ ತೊಳಿತಾ ಇದ್ದೀನಿ ಒಂದು ದಿವಸಕ್ಕೆ. ನಾನು ಪರಿಶುದ್ಧ, ನೈರ್ಮಲ್ಯ. ಆದ್ರೆ ಜನ ನನ್ನ ಹುಚ್ಚ ಅಂತ ಕರೀತಾರೆ. ಗಮನಿಸಿ, ಒಮ್ಮೆ ಕೈ ತೊಳೆಯೋದು ಸ್ವಚ್ಛತೆ, 300 ಬಾರಿ ಕೈ ತೊಳೆಯೋದು ಹುಚ್ಚತನ ಅಲ್ವಾ? ತರ್ಕವನ್ನ ಅಂಚಿನವರೆಗೆ ಕರ್ಕೊಂಡು ಹೋದ್ರೆ ಹೀಗೆ ಆಗೋದು. ಏನದು? ಅತಿರೇಕ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಸಮತ್ವಂ ಯೋಗ ಉಚ್ಯತೆ, ಮಧ್ಯಮ ಮಾರ್ಗ. ರೋಮನ್ ಚಕ್ರವರ್ತಿ ನೀರು ದಿನಕ್ಕೆ 20 ರಿಂದ 30 ಬಾರಿ ತಿಂತಾ ಇದ್ದಂತೆ. ತಿಂದ ತಕ್ಷಣನೇ ವಾಂತಿ ಮಾಡಿಸ್ಲಿಕ್ಕೆ 4 ಜನ ವೈದ್ಯರನ್ನ ಇಟ್ಕೊಂಡಿದ್ದ. ತಿನ್ನೋದ್ರಲ್ಲೇ ಇಷ್ಟೊಂದು ಆನಂದ ಇದ್ರೆ ದಿನಕ್ಕೆ 10 ಬಾರಿ ತಿಂದ್ರೆ ಇನ್ನು ಎಷ್ಟು ಆನಂದ ಸಿಗ್ಬೋದು? ಅದು ಅವನ ತರ್ಕ. ಏನಿದು? ಇನ್ನೊಂದು ಎಕ್ಸ್ಟ್ರೀಮು. ಆ ನೀರನ್ನು ಹಾಗೆ ಒಂದಿಷ್ಟು ಜನ ತಲೆ ಕೆಳಗಡೆ ಹಾಕಿ ಶೀರ್ಷಾಸನವನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ತಿನ್ನೋದ್ರಿಂದ ಕಾಮ ಹುಟ್ಟುತ್ತೆ, ತಿನ್ನೋದ್ರಿಂದ ವಾಸನೆಗಳು ಜಾಗೃತವಾಗ್ತವೆ, ಆದ್ರಿಂದ ತಿನ್ನೋದನ್ನೇ ಬಿಟ್ಟು ಬಿಡಿ, ದೇಹವನ್ನ ಕರಗಿಸಿ. ಒಬ್ಬ ವ್ಯಕ್ತಿ ಗಾಡಿನಲ್ಲಿ ಪೆಟ್ರೋಲ್ ಎಷ್ಟು ತುಂಬಿಸ್ಯಾನೆ ಅಂತಂದ್ರೆ ಈ ಜಾಗನೇ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಪೆಟ್ರೋಲೇ ಇಲ್ಲ, ಬರೀ ಹ್ಯಾಂಡ್ಲ್ ಹಿಡ್ಕೊಂಡು ನಿಂತಿಯಾನೆ. ಇಬ್ಬರ ಗಾಡಿಯೂ ಕೂಡ ಚಲಿಸೋದಿಲ್ಲ. ಬುದ್ಧಿವಂತ ವ್ಯಕ್ತಿ ಯಾರು ಹೇಳಿ? ಬುದ್ಧಿವಂತ ವ್ಯಕ್ತಿ ಯಾರು? ಯಾರು ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ. ಭೋಗ ಮತ್ತು ತ್ಯಾಗಗಳ ನಡುವೆ ಯಾರು ನಿಂತ್ಕೊಂಡಿದ್ದಾನೆ, ಯಾರು ಶರೀರದ ಗುಲಾಮನಾಗದೆ, ಯಾರು ಶರೀರದ ಶತ್ರುವಾಗದೆ ಇದಾನೋ ಅದನ್ನ ಸಾಧನೆ ಅಂತ ಕರೀತಾರೆ. ಇದನ್ನ ಮಧ್ಯಮ ಮಾರ್ಗ ಅಂತ ಕರೆದ್ರು. ಇದನ್ನ ಸಮತ್ವ ಅಂತ ಹೇಳಿ ಕರೆದ್ರು. ಮನಸ್ಸಿನ ಸ್ವರೂಪ, ಮನಸ್ಸು ಯಾವತ್ತೂ ಕೂಡ ಮಧ್ಯದಲ್ಲಿರ್ಲಾರ್ದು.
ಮನಸ್ಸಿನ ಈ ಒಂದು ನಿಯಮವನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ಯಾವತ್ತೂ ಕೂಡ ಮಧ್ಯದಲ್ಲಿ ಇರೋಲ್ಲ. ಯಾವಾಗ ಮಧ್ಯದ ಬಿಂದುವಿಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಬರ್ತದೋ, ಮನಸ್ಸು ಅನ್ನುವಂಥದ್ದು ಸತ್ತು ಹೋಗ್ತದೆ, ಮನಸ್ಸು ಅನ್ನುವಂಥದ್ದು ಇಲ್ಲವಾಗುತ್ತೆ. ಆದ್ರಿಂದ ಮನಸ್ಸು ನಮ್ಮನ್ನ ಮಧ್ಯದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಒಂದು ವಿಪರೀತವಾಗಿ ತಿನ್ನಿ, ಇಲ್ಲ ಉಪವಾಸ ಸಾಯಿರಿ, ಎರಡಕ್ಕೂ ಕೂಡ ಮನಸ್ಸು ಒಪ್ಪುತ್ತೆ. ಒಂದು ಅತಿಯಾದ ಸಂಸಾರಿ, ಇಲ್ಲ ವಿಚಿತ್ರವಾದಂಥ ಸನ್ಯಾಸಿ, ಎರಡಕ್ಕೂ ಕೂಡ ಮನಸ್ಸು ಒಪ್ಪುತ್ತೆ. ಹಿಂದಿಂದೇನೋ ಕೂತ್ಕೊಂಡು ವಿಚಾರವನ್ನ ಮಾಡ್ತಾ, ಚಿಂತೆಯನ್ನ ಮಾಡ್ತಾ ಕೂತ್ಕೊಳ್ತದೆ. ಬೇಕಾದ್ರೆ ವರ್ತಮಾನದಲ್ಲಿ ಇರ್ಲಿಕ್ಕೆ ಮಾತ್ರ ನಮ್ಮ ಮನಸ್ಸು ನಮ್ಮನ್ನ ಬಿಡೋದಿಲ್ಲ. ಯಾಕೆ? ವರ್ತಮಾನದಲ್ಲಿ ಯಾವುದೇ ವಿಚಾರಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನದಲ್ಲಿ ಮನಸ್ಸು ನಿಶ್ಚಲವಾಗ್ತದೆ. ಮನಸ್ಸು ಗಡಿಯಾರದ ಪೆಂಡುಲಮ್ ಇದ್ದ ಹಾಗೆ, ಒಂದು ಇಲ್ಲಿರುತ್ತೆ, ಒಂದು ಇಲ್ಲಿರುತ್ತೆ, ಒಂದು ಇಲ್ಲಿರುತ್ತೆ, ಒಂದು ಇಲ್ಲಿರುತ್ತೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಆ ತುದಿಯಿಂದ ಮತ್ತೊಂದರ ಕಡೆಗೆ ತೂಗಾಡ್ತಾ ಇರುತ್ತೆ. ಈ ತೂಗಾಟದಲ್ಲಿಯೇ ಮನಸ್ಸಿನ ಅಸ್ತಿತ್ವವಿದೆ. ಒಬ್ಬ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ಕುಡುಕರ ಅಂಗಡಿಗೆ ಹೋದ. ಅವನಂದ, ನಿನಗೆ ಕುಡಿಲಿಕ್ಕೆ ಕೊಡಲ್ಲ. ಏಯ್, ನಿಂದೊಂದೇನ ಅಂಗಡಿ ಇರೋದು? ಬೇಕಾದಕ್ಷರ ಅಂಗಡಿ ಇವೆ, ಅಲ್ಲಿ ಹೋಗ್ತೀನಿ ನಾನು. ತೂರಾಡ್ತಾ ಅದೇ ಅಂಗಡಿಯ ಇನ್ನೊಂದು ಬಾಗಿಲ ಮೊಳಗೆ ಬಂದ. ಅವನು ಹೇಳ್ತಾನೆ, ಆ ಅಂಗಡಿ ಅವನಿಗೆ ಬಹಳ ಕೊಬ್ಬು, ಕುಡಿಲಿಕ್ಕೆ ಕೊಡು. ಅವನಂದ, ಹೇ, ನೀನ್ ನನ್ನ ಅಂಗಡಿಗೆ ಬಂದಿದ್ಯಾ, ಮತ್ತೆ ಹೋಗಾಚೆ. ಮಧ್ಯರಾತ್ರಿ ಮತ್ತೊಮ್ಮೆ ತೂರಾಡ್ತಾ ಅದೇ ಅಂಗಡಿಯ 3ನೇ ಬಾಗಿಲಿನಿಂದ ಮತ್ತೆ ಒಳಗಡೆ ಪ್ರವೇಶ ಮಾಡ್ತಾನೆ. ಅವನು ಹೇಳ್ತಾನೆ, ಆ ಇಬ್ಬರ ಅಂಗಡಿಗಳಿಗೂ ಕೂಡ ಕೊಬ್ಬು ಜಾಸ್ತಿ. ನೋಡ್ತಾನೆ, ತಲೆ ಎತ್ತಿ ಅವನೇ, ಹೇ, ಏನು ಇಲ್ಲಿರೋ ಎಲ್ಲ ಹೆಂಡದ ಅಂಗಡಿನ ನೀನೇ ಪರ್ಚೇಸ್ ಮಾಡಿದ್ಯಾ? ನಮ್ಮ ಮನಸ್ಸು ಕೂಡ ಹಾಗೆ. ಯಾವ ಅಂಗಡಿಯನ್ನ ಪ್ರವೇಶ ಮಾಡಿದ್ರು ಒಂದೇ ಕಡೆಗೆ ಹೋಗಿ ತಲುಪ್ತದದು. ಯಾವತ್ತೂ ಕೂಡ ಅದು ಮಧ್ಯಮ ಮಾರ್ಗದಿಂದ ಪ್ರವೇಶ ಮಾಡೋದೇ ಇಲ್ಲ. ಯಾಕೆಂದ್ರೆ ಮಧ್ಯಮ ಮಾರ್ಗ, ಅಲ್ಲಿ ಸಾವು, ಅಲ್ಲಿ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ಮಧ್ಯಮ ಮಾರ್ಗವನ್ನ ನಾವು ಹುಡುಕಬೇಕು. ಹೋಗದ ಹಿಂದೆ ಹುಚ್ಚರಾಗದ ಬೇಡ, ತ್ಯಾಗದ ಹಿಂಜರಿಕೆಯಲ್ಲೂ ಇಲ್ಲ ಹುಚ್ಚರಾಗುವ ಅವಶ್ಯಕತೆ ಇಲ್ಲ, ಶರೀರದ ಗುಲಾಮರಾಗುವ ಅವಶ್ಯಕತೆ ಇಲ್ಲ, ಶರೀರದ ಶತ್ರು ಕೂಡ ಆಗುವ ಅವಶ್ಯಕತೆ ಇಲ್ಲ. ಇಂದ್ರಿಯಗಳಲ್ಲಿ ಮುಳುಗು ಹೋಗೋದು ಅಲ್ಲ, ಇಂದ್ರಿಯಗಳನ್ನ ಕತ್ತರಿಸಿ ಹಾಕೋದು ಕೂಡ. ಎರಡರ ಮಧ್ಯದಲ್ಲಿ ಇದ್ದುಕೊಂಡು ಜೀವನವನ್ನು ಸಾಗಿಸೋದು ಅತ್ಯಂತ ಕಠಿಣ, ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂತಹ ಕಲೆ ಇದು. ಯಾರು ಆ ಮಧ್ಯಮ ಮಾರ್ಗವನ್ನ ಕಂಡುಕೊಳ್ತಾರೋ ಆ ವ್ಯಕ್ತಿ ಮನಸ್ಸಿನ ಮಾಲೀಕನಾಗ್ತಾನೆ, ಮನಸ್ಸಿನ ಯಜಮಾನನಾಗ್ತಾನೆ. ಅಂತ ವ್ಯಕ್ತಿ ಮಾತ್ರ ಸಮಾಧಿ ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ. ಕಾಮ, ವೈರಾಗ್ಯ ಏನಿದು? ಮನಸ್ಸಿನ ಅತಿಯಾದ ಒಂದು ಪ್ರವೃತ್ತಿ. ಈ ಜಗತ್ತಿನಲ್ಲಿ ಏನೇನು ಭೋಗಗಳಿವೆ ಎಲ್ಲವನ್ನೂ ಕೂಡ ಭೋಗಿಸ್ತೀನಿ ಅನ್ನೋಂಥ ರೀತಿಯಲ್ಲಿ ಅಲೆದಾಡುವವರು, ಅದರಿಂದ ಓಡುವವರು ಒಂದು ರೀತಿ.
ಶರೀರ ಸುಸ್ತಾಗಿ, ಇಂದ್ರಿಯಗಳೆಲ್ಲ ಸುಸ್ತಾಗಿ, ಕೊನೆಗೆ ಆಯಾಸಗೊಂಡಾಗ ಬ್ರಹ್ಮಚಾರ್ಯದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಅವರೇ, ಬೇರೆ ಯಾರು ಅಲ್ಲ. ಶರೀರದ ಪರಮ ಶತ್ರುಗಳಾಗ್ತಾರೆ. ಆ ರೀತಿಯ ಜನ ಯಾರಾದರೂ ಪ್ರೀತಿಯಲ್ಲಿದ್ರೆ ಅವ್ರು ನೋಡಿದ್ರೆ ಆಗೋದಿಲ್ಲ ಅವ್ರಿಗೆ. ನಾನು ಹೇಳ್ತೇನೆ, ಯಾರ್ಯಾರು ಇಲ್ಲಿ ಪ್ರೀತಿ ಪ್ರೇಮವನ್ನು ಮಾಡ್ತಾರೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಗಮನಿಸಿ ನೀವು, ಮೊದಲು ಹೆಂಗಸರ ಹಿಂದೆ ಜನ ಓಡಿ ಹೋದ್ರು, ಅಲ್ಲಿ ಸುಖ ಇದೆ, ಅಲ್ಲಿ ಶಾಂತಿ ಇದೆ, ಅಲ್ಲಿ ನೆಮ್ಮದಿ, ಐಶ್ವರ್ಯದ ಹಿಂದೆ ಹೋದ್ರು, ಅಧಿಕಾರದ ಹಿಂದೆ ಹೋದ್ರು, ಯಾವಾಗ ಅಲ್ಲಿ ಏನೂ ಸಿಗ್ಲಿಲ್ಲ. ಹೆಂಗಸರು ನರಕದ ದ್ವಾರ, ಐಶ್ವರ್ಯ ಸಂಪತ್ತಿನಿಂದ ಏನನ್ನು ಕೂಡ ಗಳಿಸ್ಲಿಕ್ಕಾಗೋದಿಲ್ಲ. ಅರೆ, ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ಭಗವಂತನೇ ಇದ್ದಾನೆ. ಸ್ತ್ರೀಯಿಂದ ದೂರ ಇರಿ, ಬಹಳ ಅಪಾಯಕಾರಿ. ಹಣದಿಂದ ದೂರ ಇರಿ, ಅದು ನಿಮ್ಮನ್ನ ನಾಶ ಮಾಡುತ್ತೆ. ಗಮನಿಸಿ, ನಮ್ಮ ಜವಾಬ್ದಾರಿಯಿಂದ ಓಡಿ ಹೋಗುವಂಥದ್ದು ಮನುಷ್ಯನ ಮನಸ್ಸು. ಅದು ಯಾವಾಗಲೂ ತನ್ನ ತಪ್ಪನ್ನ ಮತ್ತೊಬ್ಬರ ಮೇಲೆ ಹೊರಿಸುವಂಥದ್ದು. ಗಮನಿಸಿ, ನಾನೇನಾದ್ರೂ ದಾರಿಯನ್ನ ತಪ್ಪಿದ್ರೆ ನಾನೇ ಜವಾಬ್ದಾರಿ. ಅದಕ್ಕೆ ಸ್ತ್ರೀ ಅಲ್ಲ, ಅದು ಹಣವಲ್ಲ, ಐಶ್ವರ್ಯವಲ್ಲ, ಸಂಪತ್ತಲ್ಲ, ಅಧಿಕಾರ ಅಲ್ಲ. ಯಾವ ಸಂಪತ್ತು, ಯಾವ ಪದವಿಗಳು ಕೂಡ ನಮ್ಮನ್ನ ಕರೀತಾ ಇಲ್ಲ. ನಾವೇ ಅವುಗಳ ಹಿಂದೆ ಹೋಗಿ ಬಿದ್ದಿದ್ದೀವಿ. ದಾಸರೋ ನಾವೆಲ್ಲ ಶುನಕನಂದದಿ ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ. ನಾವೇ ಹೋಗಿದ್ದೀವಿ. ಯಾವಾಗ ಅದು ಸಿಗ್ಲಿಲ್ಲ, ವಿರುದ್ಧವಾದಂತಹ ಮಾರ್ಗವನ್ನ ನಾವೇ ಆರಿಸ್ಕೊಂಡಿದ್ದೀವಿ. ಒಬ್ಬ ವ್ಯಕ್ತಿ ಸ್ತ್ರೀ ಹಿಂದೆ ಹೋದ್ರೆ ಇನ್ನೊಬ್ಬ ವ್ಯಕ್ತಿ ಸ್ತ್ರೀ ವಿರುದ್ಧ ಹೋಗ್ತಾ ಇದ್ದಾನೆ. ಇಬ್ರು ಒಂದೇ. ಯಾಕೆ? ಅದೇ, ಆ ಮದ್ಯದ ಅಂಗಡಿಗೆ ಬೇರೆ ಬೇರೆ ಬಾಗಿಲುಗಳಿಂದ ಹೇಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೋ ಆ ರೀತಿಯಲ್ಲಿ ಅಷ್ಟೇ. ಹ್ಮ್. ಹ್ಮ್. ಯಾವಾಗ್ಲೂ ಕೂಡ ಅಷ್ಟೇ, ಒಬ್ಬ ಸಾಧಕ ಅತಿಯಾದ ಎಕ್ಸ್ಟ್ರೀಮ್ ಮಾರ್ಗವನ್ನು ಆರಿಸ್ಕೊಳ್ತಾನೆ. ಚೆನ್ನಾಗಿ ತಿನ್ನೋವನು 50 ವರ್ಷ ಬದುಕ್ಬೋದು, ಆದ್ರೆ ಉಪವಾಸ ಇರೋನು 3 ತಿಂಗಳಲ್ಲೇ ಸಾಯ್ಬೋದು. ಆದರೆ ಅತಿಯಾದ ಪ್ರವೃತ್ತಿಯೇ ಮನಸ್ಸಿನ ಆಹಾರ. ಯಾವಾಗ ನಾವು ಮಧ್ಯಮ ಮಾರ್ಗಕ್ಕೆ ಬರ್ತೀವಿ, ನಮ್ಮ ಮನಸ್ಸು ಅನ್ನೋದು ಇಲ್ಲವಾಗುತ್ತದೆ. ಜನ ಕಥೆ ಏನ್ ಹೇಳ್ತಾ ಇದೆ? ಗಾಳಿಯೋ ಧ್ವಜವೋ. ಗಮನಿಸಿ, ಇಬ್ಬರು ಸಾಧುಗಳು ಒಂದು ಧ್ವಜವನ್ನ ಕುರಿತು ವಾದವನ್ನ ಮಾಡ್ತಾ ಇದ್ರು. ಆಶ್ರಮದ ಮೇಲ್ಗಡೆಗೆ ಬೆಳಗಿನ ಗಾಳಿಗೆ ಅದು ಹಾರಾಡ್ತಾ ಇತ್ತು. ಅದನ್ನ ನೋಡಿರ್ತಕ್ಕಂಥ ಇಬ್ರು ಸಾಧುಗಳು ವಾದವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂತಂದ್ರೆ ಮನಸ್ಸಿಗೆ ವಾದ ಮಾಡ್ಲಿಕ್ಕೆ ಏನಾದ್ರೂ ಒಂದು ನೆಪ ಬೇಕಷ್ಟೆ. ಅದು ಭಗವಂತನನ್ನು ಕುರಿತಾದ ವಾದ ಆಗಿರ್ಲಿ, ಅಥವಾ ಚಲನಚಿತ್ರದ ನಟಿಯ ಸೌಂದರ್ಯವನ್ನು ಕುರಿತಾದ ವಾದವಾಗಿರ್ಲಿ, ಅಥವಾ ಯಾವುದೋ ರಾಜಕೀಯ ವ್ಯಕ್ತಿಯ ಕುರಿತಾದಂತಹ ವಾದವಾಗಿರ್ಲಿ. ಯಾಕಂದ್ರೆ ಮನಸ್ಸಿಗೆ ಆ ವಾದದ ರಸ ಏನಿದೆ ಅದು ಮುಖ್ಯ. ವಾದದ ನಿಜವಾದ ಆನಂದ ಏನು? ಇನ್ನೊಬ್ಬನನ್ನ ಸೋಲಿಸೋದಷ್ಟೇ. ಗಮನಿಸಿ, ಮನುಷ್ಯ ನಾಗರಿಕನಾಗಿದ್ದಾನೆ, ಬಹಳಷ್ಟು ವಿಕಾಸವನ್ನು ಹೊಂದಿದ್ದಾನೆ, ಆದರೆ ಅವನ ಒಳಗಡೆ ಇರ್ತಕ್ಕಂಥ ಪ್ರಾಣಿ ಪಶುತ್ವ ಅನ್ನುವಂಥದ್ದು ಏನಿದೆ ಅದು ಹೋಗಿಲ್ಲ. ಅದಕ್ಕೆ ಅವನು ಲಾಜಿಕ್ ಇಟ್ಕೊಂಡಿದ್ದಾನೆ. ನಾನು ಹೇಳಿದ್ದ ಸರಿ, ನೀನು ಹೇಳಿದ್ದ ತಪ್ಪು. ಮತ್ತೊಬ್ಬ ತಲೆ ತಗ್ಗಬೇಕು. ಮಹಾವೀರ ಬಟ್ಟೆಯನ್ನು ಹಾಕೊಂಡೋ ಇಲ್ವೋ, ಶ್ವೇತಾಂಬರ ದಿಗಂಬರ ಅಂತ ಹೇಳಿ ಗಲಾಟೆ ಮಾಡಿದ್ದೆ ಮಾಡಿತ್ತು.
2,500 ವರ್ಷಗಳಿಂದ ಗಲಾಟೆ ನಡೀತಾನೆ ಇದೆ. ಮಹಾವೀರನ ಜೀವನದ ಅವನ ಸಾಧನೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಗಮನಿಸಿ, ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ನಾಶ ಮಾಡೋದ್ರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ದೀವಿ ನಾವು, ಅಲ್ಲ? ನಮ್ದು ಡಿಸ್ಕಷನ್ ಹೇಗಿದ್ರೆ ಕೋಳಿ ಮೊದಲು ಮೊಟ್ಟೆ ಮೊದಲು. ಇವರಿಬ್ಬರ ಗಲಾಟೆ ಅದೇ. ಏನು, ಒಬ್ಬ ಧ್ವಜ ಅಲಗಾಡ್ತಾ ಇದೆ ಅಂತ ಹೇಳ್ತಾನೆ, ಇನ್ನೊಬ್ಬ ಗಾಳಿ ಬೀಸ್ತಾ ಇದೆ, ಅದು ಗಾಳಿ ಅಲಗಾಡ್ತಾ ಇದೆ ಅಂತ ಹೇಳ್ತಾನೆ. ನೀವೇ ಹೇಳಿ, ಕೋಳಿ ಫಸ್ಟ್ ಬಂತು, ಮೊಟ್ಟೆ ಫಸ್ಟ್ ಬಂತು? ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ಸರ್ ಮೊಟ್ಟೆನೆ ಫಸ್ಟ್ ಬಂತು. ಮೊಟ್ಟೆ ಫಸ್ಟ್ ಬಂತು ಅನ್ನೋದಕ್ಕೆ ಬೇಕಾದಷ್ಟು ಪುಸ್ತಕಗಳನ್ನು ಬರೀತಾರೆ. ನೀವು ಮೊಟ್ಟೆ ಫಸ್ಟ್ ಬಂತು ಅಂದ್ರೆ ಕೋಳಿ ಏನಾದ್ರು ಅದರ ಬಗ್ಗೆ ಚಿಂತೆ ಮಾಡ್ತಿದೆಯೇ? ಗಮನಿಸಿ, ಯಾವ ಪ್ರಶ್ನೆಗಳಿಗೆ ಪರಿಹಾರ ಅನ್ನೋದು ಇಲ್ಲ, ಅಲ್ಲಿ ಎರಡೂ ಕಡೆಯ ವಾದ ತಪ್ಪಾಗಿರ್ತದೆ. ದೇವರಿದ್ದಾನೆ, ದೇವರಿಲ್ಲ, ಆ ವಾದವು ಕೂಡ ಹೀಗೆ. ದೇವರಿಲ್ಲ ಅನ್ನೋಂಥದಕ್ಕೆ ಅವನು ಅನಂತ ಬ್ರಹ್ಮಾಂಡದ ಪ್ರತಿಯೊಂದು ಕಣವನ್ನೂ ಕೂಡ ಹುಡುಕಬೇಕಾಗ್ತದೆ. ದೇವರು ಇದ್ದಾನೆ ಅಂತ ಹೇಳಿ ಮನುಷ್ಯನಿಗೆ ಅದು ಬಹಳ ಅಸಾಧ್ಯ. ಗಮನಿಸಿ, ಕೋಳಿ ಮತ್ತು ಮೊಟ್ಟೆ ಅನ್ನೋಂಥದ್ದು ಎರಡು ಬೇರೆ ಬೇರೆ ವಸ್ತುಗಳಲ್ಲ. ಮೊಟ್ಟೆ ಕೋಳಿಯದೇ ಇನ್ನೊಂದು ರೂಪ, ಕೋಳಿಯೇ ಮೊಟ್ಟೆಯ ಇನ್ನೊಂದು ರೂಪ, ಒಂದೇ ಘಟನೆಯ ಎರಡು ತುದಿಗಳಷ್ಟೇ. ಅದು ಎಲ್ಲಿ ತನಕ ಮೊಟ್ಟೆ, ಎಲ್ಲಿ ತನಕ ಕೋಳಿ ಅನ್ನೋಂಥದ್ದನ್ನು ಗೆರೆ ಎಳೆಯೋದು ಬಹಳ ಕಷ್ಟ. ಅದರಿಂದ ಸೃಷ್ಟಿ ಮತ್ತು ಸೃಷ್ಟಿಕರ್ತ ಅವರಿಬ್ಬರು ಬೇರೆ ಬೇರೆ ಅಲ್ಲ. ಸೃಷ್ಟಿಕರ್ತನಿಲ್ಲದೆಯೇ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಸೃಷ್ಟಿಕರ್ತನಿಗೆ ಅರ್ಥವೇ ಇಲ್ಲ. ಮತ್ತೆ ಅವೆರಡೂ ಒಂದೇ ವರ್ತುಲದ ಎರಡು ಬದಿಗಳಷ್ಟೇ. ಇಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ ಧ್ವಜ, ಇನ್ನೊಬ್ಬ ಹೇಳ್ತಾ ಇದ್ದಾನೆ ಗಾಳಿ. ಅಲ್ಲೆಲ್ಲ ಧ್ವಜ ಅಲಗಾಡ್ತಾ ಇದೆ ಅಂತ ನೋಡಿ. ಯಾರವನು? ಅವನು ಹೊರಗಡೆಯ ವಸ್ತುಗಳನ್ನು ನೋಡ್ತಾ ಇದ್ದಾನೆ. ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಅದು ಮಾತ್ರ ಅವನಿಗೆ ಸತ್ಯ. ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಧ್ವಜನ ಅಲ್ಲಾಡ್ಸೋದು ಹೇಗೆ? ಅಲ್ಲ, ಕಣ್ಣಿಗೆ ಕಾಣಿಸ್ದೇ ಇರುತ್ತದನ್ನ ನೀವು ನಂಬೋದಾದ್ರೆ ಹೇಗೆ? ಅದನ್ನೇ ಹೇಗೆ ಆಧಾರವಾಗಿ ಇಟ್ಕೊಳ್ತೀರಿ? ಗಾಳಿ ಇರ್ಬೋದು, ಆದ್ರೆ ಗಾಳಿ ಕಾಣಿಸ್ತಾ ಇಲ್ವಲ್ಲ. ಆದ್ರಿಂದ ಏನು ಗೋಚರವಾಗ್ತಾ ಇದೆ ಅದೇ ಸತ್ಯ, ಅಲ್ಲ? ಕಾರ್ಲ್ ಮಾರ್ಕ್ಸ್ ಕೂಡ ಇದನ್ನೇ ತಾನೇ ಹೇಳಿದ್ದು. ಆತ್ಮ ಚೈತನ್ಯ ಅನ್ನುವಂಥದ್ದು ಇಲ್ವೇ ಇಲ್ಲ, ಅದೊಂದು ಬೈ ಪ್ರಾಡಕ್ಟ್ ಅಷ್ಟೇ. ಕಣ್ಣಿಗೇನೆ ಕಾಣಿಸ್ತಾ ಇದೆ? ಈ ಶರೀರ, ಈ ಪದಾರ್ಥ. ಇದೇ ಸತ್ಯ. ಎಲ್ರೂ ಅವರವರ ತರ್ಕವನ್ನ ಪ್ರೂವ್ ಮಾಡ್ತಾ ಹೋದ್ರಷ್ಟೇ. ನಿಜವಾದ ಸತ್ಯದ ಮೇಲೆ ಪ್ರೀತಿ ಯಾರಿಗಿತ್ತು? ಗಮನಿಸಿ, ಅಲ್ಲಿ ಬಂದಂತಹ ಜೆನ್ ಮಾಸ್ಟರ್ ಯಾವ ಗುರು ಇದ್ದ, ಆ ಗುರು ಇಬ್ಬರು ವಾದವನ್ನ ಮಾಡ್ತಾ ಇದ್ದಾಗ ಅವನು ಹೇಳ್ತಾನೆ, ಗಾಳಿಯೂ ಅಲುಗಾಡ್ತಾ ಇಲ್ಲ, ಧ್ವಜವೂ ಕೂಡ ಅಲುಗಾಡ್ತಾ ಇಲ್ಲ, ಅಲುಗಾಡ್ತಾ ಇರೋದು ನಿನ್ನ ಮನಸ್ಸು. ಗಮನಿಸಿ, ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಹೊಸ ಆಯಾಮ ಇದು. ಯಾಕಂದ್ರೆ ನೀವಿಬ್ಬರೂ ಕೂಡ ಹೊರಗಡೆಯ ವಿಷಯಗಳನ್ನ ಕುರಿತು ವಾದವನ್ನ ಮಾಡ್ತಾ ಇದ್ದೀರಿ. ಒಬ್ಬ ಗಾಳಿ ಅಂತ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಧ್ವಜ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಎರಡೂ ಕಾರಣಗಳು ಹೊರಗಡೆಗಿವೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ,
ನಿಜವಾದ ಕಾರಣ ನಿಮ್ಮ ಒಳಗಡೆಗಿದೆ. ನಿಮ್ಮ ಮೂರ್ಖತನವನ್ನು ನಿಲ್ಲಿಸಿ. ಶತಮಾನಗಳಿಂದಲೂ ಕೂಡ ಈ ರೀತಿಯ ವಾದ ವಿವಾದಗಳು ನಡೀತಾ ಇವೆ. ಈ ವಾದ ವಿವಾದಗಳನ್ನ ಯಾರಿಂದಲೂ ಕೂಡ ಪರಿಹರಿಸ್ಲಿಕ್ಕೆ ಆಗ್ತಾ ಇಲ್ಲ. ಏನಿದು? ಇದೊಂದು ಮಕ್ಕಳ ಆಟವಾಗ್ಬಿಟ್ಟಿದೆ ಅಷ್ಟೇ. ಪ್ರತಿಯೊಂದು ತತ್ವಶಾಸ್ತ್ರದಲ್ಲಿಯೂ, ಪ್ರತಿಯೊಂದು ದರ್ಶನ ಶಾಸ್ತ್ರದಲ್ಲೂ ಈ ತರದ್ದು ವಾದ ವಿವಾದಗಳಿದ್ದೇವೆ. ಏನೋ ಒಂದು ತೂತಿದ್ದೇ ಇರುತ್ತೆ, ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಹಿಂದೂ ಧರ್ಮ ಹೇಳುತ್ತೆ ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡ್ದ. ಹಾಗಾದ್ರೆ ದೇವರನ್ನ ಯಾರು ಸೃಷ್ಟಿ ಮಾಡಿದ್ರು? ಬಾಯಿ ಮುಚ್ಕೊಂಡು ಕೂತ್ಕೋ, ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳಬಾರ್ದು ಅಂತಾರೆ ಅಲ್ಲ. ಜನಕನ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯ ಎಲ್ಲರನ್ನೂ ಕೂಡ ಸೋಲಿಸ್ತ. ಗಾರ್ಗಿ ಅವಳು ಕೇಳ್ತಾಳೆ, ಬ್ರಹ್ಮನನ್ನ ಯಾರು ಸೃಷ್ಟಿ ಮಾಡಿದ್ದೋ? ಯಾಜ್ಞವಲ್ಕರ ಹತ್ರ ಅದಕ್ಕೆ ಉತ್ತರನೇ ಇರಲಿಲ್ಲ. ಯಾಜ್ಞವಲ್ಕರಿಗೆ ಕೋಪ ಬಂತು. ಹೇಯ್, ಹುಚ್ಚು ಜಾಗ ಪ್ರಶ್ನೆಯನ್ನ ಮಾಡಬೇಡ, ನಿನ್ನ ತಲೆಯನ್ನ ಕತ್ತರಿಸಿ ಕೆಳಗೆ ಹಾಕ್ಬೇಕಾಗತ್ತೆ. ಕಂಸಿ ತರ್ಕದಿಂದ ಯಾವಾಗ ನಮಗೆ ಉತ್ತರ ಸಿಗೋಲ್ಲ ಆವಾಗ ನಮಗೆ ಕೋಪ ಬರುತ್ತೆ. ಪಂಡಿತರುಗಳು ಯಾವಾಗ್ಲೂ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಾರೆ. ಆದ್ರೆ ಜೈನಿಸಂ ಅವ್ರೇನ್ ಹೇಳಿದ್ರು? ದೇವರೇ ಇಲ್ಲ, ಈ ಜಗತ್ತು ಆಟೋಮೆಟಿಕ್ ನಡೀತಾ ಇರುತ್ತೆ. ಹಾಗಾದ್ರೆ ಈ ಆತ್ಮತತ್ವ ಫಸ್ಟ್ ಟೈಮು ಹೇಗೆ ಬಂಧನಕ್ಕೊಳಗಾಯ್ತು? ಅದಕ್ಕೂ ಅವ್ರ ಹತ್ರ ಏನು ಉತ್ತರ ಇಲ್ಲ. ನೀವೇನಾದ್ರೂ ಅದನ್ನ ಪ್ರಶ್ನೆಯನ್ನ ಕೇಳಿದ್ರೆ ಅವ್ರ ಅಂತಾರೆ ಅದೊಂದು ಕುತರ್ಕ. ಕಂಸಿ ವಿಚಾರ ತರ್ಕಗಳಿಂದ ಅಂತಿಮ ಸತ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತರ್ಕ ಒಂದು ಬಟ್ಟೆ ಇದ್ದ ಹಾಗೆ, ಕಾಲು ಮುಚ್ಕೊಂಡ್ರೆ ತಲೆ ಕಾಣಿಸ್ತದೆ, ತಲೆಯನ್ನ ಮುಚ್ಚಿದರೆ ಕಾಲು ಕಾಣಿಸ್ತದೆ. ಯಾಕೆ? ಬಟ್ಟೆ ಚಿಕ್ಕದಾಗಿದೆ, ಸತ್ಯ ಅನಂತವಾಗಿದೆ. ಆತ್ಮಜ್ಞಾನ ಅಸೀಮ. ಅದರಿಂದ ಮೂಲ ಕಾರಣ ನಮ್ಮ ಅಂತಃಕರಣದ ಒಳಗಡೆ ಇದೆ, ನಮ್ಮ ಮನಸ್ಸಿನಲ್ಲಿದೆ. ವಿಚಾರ ಅಂದ್ರೇನು? ವಿಚಾರ ಅಂತಂದ್ರೆ ಕಂಪನ. ಧ್ಯಾನ ಅಂದ್ರೇನು? ಅಕಂಪನ. ಒಬ್ಬ ಧಾರ್ಮಿಕ ವ್ಯಕ್ತಿ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಮನಸ್ಸನ್ನ ಶಾಂತಗೊಳಿಸುವ ಪ್ರಯತ್ನವನ್ನ ಮಾಡ್ತಾನೆ. ಯಾವತ್ತು ನಮ್ಮ ಮನಸ್ಸು ಅನ್ನೋದು ಶಾಂತವಾಯಿತು, ಎಲ್ಲಾ ಪ್ರಶ್ನೆಗಳು, ಎಲ್ಲಾ ವಾದಗಳು ಕರಗಿ ಹೋಗ್ತವೆ. ಜ್ಞಾನಿ ಆಗಿರ್ತಕ್ಕಂಥವನಿಗೆ ಪ್ರಪಂಚದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಗೊತ್ತಿರುತ್ತೆ. ಅದರರ್ಥ ಸೈಕಲ್ ಪಂಕ್ಚರ್ ಆದ್ರೆ, ಕಾರ್ ಪಂಕ್ಚರ್ ಆದ್ರೆ, ಕಾರ್ ಹಾಳಾದ್ರೆ ರಿಪೇರಿ ಮಾಡ್ತಾನೆ, ಅಥವಾ ಹುಷಾರಿಲ್ಲ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಔಷಧಿ ಗೊತ್ತಿದೆ. ಅಲ್ಲ, ಅದಲ್ಲ. ಜಗತ್ತಿನ ಅತ್ಯಂತ ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯವನ್ನ ಅವನು ತಿಳ್ಕೊಂಡಿರ್ತಾನೆ ಅಂತ ಅರ್ಥ ಅಲ್ಲ. ಇಲ್ಲಿ ಜ್ಞಾನ ಅಂದ್ರೆ ಆತ್ಮಜ್ಞಾನ, ತನ್ನನ್ನ ತಾನು ತಿಳ್ಕೊಂಡಿರ್ತಾನೆ. ನೀವು ಗಂಗೋತ್ರಿಯನ್ನು ಹಿಡ್ಕೊಳ್ತೀರೋ, ನಿಮ್ಮ ಕೈಗೆ ಗಂಗೆ ಸಿಕ್ಕ ಹಾಗೆ. ನೀವು ಬೀಜವನ್ನು ಹಿಡ್ಕೊಳ್ತೀರೋ, ಇಡೀ ವೃಕ್ಷ ನಿಮ್ಮ ಕೈಗೆ ಸಿಕ್ಕ ಹಾಗೆ. ತನ್ನನ್ನ ತಾನು ತಿಳಿದುಕೊಳ್ತಾನೋ, ಬೇರೆ ಏನನ್ನೂ ಕೂಡ ತಿಳಿಯುವ ಅಗತ್ಯ ಇಲ್ಲ, ಅವಶ್ಯಕತೆ ಅನ್ನೋಂಥದ್ದು ಇಲ್ಲ. ಯಾಕೆ? ಅಲ್ಲಿ ಯಾವ ವಾದವೂ ಇಲ್ಲ, ಅಲ್ಲಿ ಯಾವ ಪ್ರಶ್ನೆಯೂ ಇಲ್ಲ, ಅಲ್ಲಿ ಯಾವ ಉತ್ತರವೂ ಕೂಡ ಇಲ್ಲ. ಕಣ್ಣು ಮುಚ್ಚಿ ಅಲ್ಲಿ ಗಾಳಿಯೂ ಇಲ್ಲ, ಅಲ್ಲಿ ಧ್ವಜವೂ ಇಲ್ಲ. ಮತ್ತೆ ಈ ಎಲ್ಲ ವಾದಗಳು
ಏನು ಈ ವಿಕಲ್ಪಗಳು ಏನು ಹೇಳ್ತಾ ಇವೆ? ಈ ಮನಸ್ಸನ್ನು ಗಮನಿಸಿ. ನಮ್ಮ ಅಂತರಾಳದಲ್ಲಿರ್ತಕ್ಕಂಥ ಮನಸ್ಸು ಶಾಂತವಾದರೆ ಇಡೀ ಜಗತ್ತೇ ಶಾಂತವಾಗುತ್ತದೆ. ವ್ಯರ್ಥವಾದಂತಹ ಪ್ರಶ್ನೆ, ವ್ಯರ್ಥವಾಗಿರ್ತಕ್ಕಂತಹ ತರ್ಕಗಳಲ್ಲಿ ಅಲಿಯೋದನ್ನು ನಿಲ್ಲಿಸಬೇಕು ನಾವು. ಒಳಗಡೆಗೆ ಅಚಲವಾಗಿರ್ತಕ್ಕಂತಹ ಸ್ಥಿತಿ ಏನಿದೆ, ಆ ಸ್ಥಿತಿಯನ್ನು ನಾವು ತಲುಪಬೇಕು. ಇಡೀ ಧರ್ಮದ ಸಾರ ಇದು. ಇಡೀ ಉಪನಿಷತ್ತಿನ ಸಾರ. ಗಮನಿಸಿ, ನಮ್ಮ ಶಾಸ್ತ್ರ ಹೇಳುತ್ತೆ, ಅಯ್ಯೋ ಹಿಂದೆ ಎಲ್ಲ ಋಷಿಮುನಿಗಳು ಸಾವಿರಾರು ವರ್ಷ ಬದುಕಿದ್ರು. ಯಾರು ಬಂದು ಕೇಳ್ತಾರೆ, ಸ್ವಾಮೀಜಿ ನಿಜವಾಗ್ಲೂ ವಿಶ್ವಾಮಿತ್ರರು 1000 ವರ್ಷಗಳ ಕಾಲ ಬದುಕಿದ್ರ? ಅರೆ, ಅವರು ಬದುಕಿದ್ರು ಬದುಕಿರ್ಲಿಲ್ವೋ, ನಿನಗಾಗುವಂಥ ಲಾಭ ಏನು ಹೇಳಿ? ಅಲ್ಲ ಸ್ವಾಮೀಜಿ, ನಮ್ಗೆ ಜಿಜ್ಞಾಸೆ ತಿಳ್ಕೊಳ್ಬೇಕು. ಈ ಜಿಜ್ಞಾಸೆನ ಇಟ್ಕೊಂಡು ಏನು ಮಾಡ್ತೀರಿ ನೀವು? ಏನು ಗಳಿಸ್ತೀರಿ? ಯಾವ ರೀತಿಯ ಈ ರೀತಿಯ ಜಿಜ್ಞಾಸೆಗಳು ಕೂಡ ಸಾರ್ಥಕ ಆಗೋದೇ ಇಲ್ಲ. ಇಲ್ಲೇ ಓಡಾಡ್ತಾ ಇರ್ತೀವಿ ನಾವು, ಇಲ್ಲೇ ಮೇಲೆ ಕೆಳಗೆ ಹೋಗ್ತಾ ಇರ್ತೀವಿ. ಯಾಕೆ? ಒಂದು ಮುಗಿತೋ ಮತ್ತೊಂದು ಹೇಳುತ್ತೆ, ಅದು ಮುಗಿತೋ ಮತ್ತೊಂದು ಹೇಳುತ್ತೆ. ಇವುಗಳಿಗೆ ಅಂತ್ಯ ಅನ್ನೋಂಥದ್ದೇ ಇಲ್ಲ. ಏನು ಪ್ರಯೋಜನ ಇದರಿಂದ? ಯಾವುದೂ ಇಲ್ಲ. ಈ ಮನಸ್ಸು ಅನ್ನುವಂಥದ್ದು ಒಂಥರ ತುರಿಕೆ ಇದ್ದ ಹಾಗೆ. ನೀವೆಷ್ಟು ತುರಿಸ್ತೀರಿ ಅಷ್ಟು ತುರಿಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಅದು ತುರಿಸುವಾಗ, ಕೆರ್ಕೊಳ್ಳುವಾಗ ಸ್ವಲ್ಪ ಹಿತ ಅನಿಸ್ತದೆ. ಆ ಹಿತದ ಸುಖದ ಆಶೆಗೆ ಮತ್ತೂ ಕೆರ್ಕೋತೀವಿ. ಇಡೀ ಜಾಗ ಗಾಯವಾಗಿರುತ್ತೆ. ಮನಸ್ಸಿನ ಕುತೂಹಲದ ಹಿಂದೆ ಒಂದು ವೇಳೆ ನಾವು ಹೋದ್ರೆ ನಮ್ಮ ಇಡೀ ಜೀವನವೇ ಗಾಯವಾಗಿಬಿಡುತ್ತೆ, ಗಾಯಗಳಿಂದ ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಮನಸ್ಸು ಅನ್ನುವಂಥದ್ದೇ ಒಂದು ದೊಡ್ಡ ಕಾಯಿಲೆ. ಅದರಿಂದ ಮನಸ್ಸಿನ ಮಾತುಗಳನ್ನ ಅತಿಯಾಗಿ ಕೇಳಬಾರ್ದು. ಮತ್ತೆ ಮನಸ್ಸನ್ನ ಶಾಂತಗೊಳಿಸಬೇಕು. ನಮ್ಮ ಕೇಂದ್ರದಲ್ಲಿ, ನನ್ನಲ್ಲಿ ಸ್ಥಿರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಯನ್ನು ಹುಡುಕಬೇಕು. ನಮ್ಮ ಮನೆಗೆ ನಾನು ಹಿಂತಿರುಗಬೇಕು. ಮೂಲ ಸ್ರೋತದ ಜೊತೆಗೆ ಹೇಗಿರಬೇಕು, ಅದ್ರ ಜೊತೆಗೆ ಒಂದಾಗೋದು ಹೇಗೆ, ಅದ್ರ ಕಡೆಗೆ ನಮ್ಮ ಗಮನ ಇರಬೇಕು. ಗಾಳಿ ಅಲಗಾಡ್ತಾ ಇದೆಯೋ ಇಲ್ವೋ, ಧ್ವಜ ಅಲಗಾಡ್ತಾ ಇದೆಯೋ ಇಲ್ವೋ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಚಿಂತಿಸಬೇಕಾಗಿರ್ತಕ್ಕಂತಹ ಒಂದೇ ಒಂದು ವಿಷಯ ಏನದು? ನಾವೇ ಅಲಗಾಡ್ತಾ ಇದ್ದೀವಿ. ನಮ್ಮ ಸ್ಥಿತಿಯೇ ಡೋಲಾಯಮಾನವಾಗಿದೆ. ನಾವು ಸ್ಥಿರವಾಗಿರೋದನ್ನ ಮೊದಲು ಕಲಿಯೋಣ. ಆಗ ನಮಗೆ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ನಾವು ಸ್ಥಿರವಾಗಿದ್ರೆ, ನಾವು ಅಚಲವಾಗಿದ್ರೆ ನನ್ನನ್ನು ನಾನು ಕಂಡುಕೊಳ್ತೀನಿ. ನನ್ನನ್ನು ನಾನು ಕಂಡುಕೊಳ್ಳೋದೇ ಸತ್ಯವನ್ನ ಕಂಡುಕೊಳ್ತಕ್ಕಂತಹ ಅದನ್ನೇ ಅಧ್ಯಾತ್ಮ, ಅದನ್ನೇ ಮುಕ್ತಿ ಅಂತ ಕರೀತಾರೆ. ಆದ್ರಿಂದ ನನ್ನನ್ನು ನಾನು ಕಂಡುಕೊಳ್ಳುವಂಥದ್ದು, ನನ್ನನ್ನು ನಾನು ಅರಿಯುವಂಥದ್ದು ಏನಿದೆ, ಅದು ಬಹಳ ಮುಖ್ಯ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. गुरुराज सिद्धारूर समर्था
ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ ಗುರುವರಾರ್ಥವ ಬೋಧಿಸಿದಿ ಓಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರನಿ ನಿರುವಿ ಗುರುವರ ಶಂಕರನಿ ನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದುಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭೃಲತಾಪುರ ದೈವದಿಂದಲಿ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ನಿರುತದಿ ವಾಸಿಸಿದಿ